ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ಚೌಳಿಕಾಯಿ ಅಂತ ಉತ್ತರ ಕರ್ನಾಟಕದ ಕಡೆ ಅಂತಾರೆ, ಈ ಕಡೆ ಬೆಂಗಳೂರು ಸೈಡ್ ಗೋರಿಕಾಯಿ ಅಂತಾರೆ ಇದಕ್ಕೆ. ಇದನ್ನೆಲ್ಲ ಕ್ಲೀನಾಗಿ ಸಣ್ಣ ಸಣ್ಣದಾಗಿ ಈ ಥರ ಮಾಡಿ ಒಂದು 3-4 ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಕಡಾಯಿ ಈಗ ಕಾಯಿಸೋಕೆ ಹಚ್ಚಿದ್ದೀನಿ. ಇವಾಗ ಸ್ಟವ್ ಹಚ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಎಲ್ಲ ನೀರಿನ ಅಂಶ ಹೋಗೋವರೆಗೂ. ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಹಿಂದಿನ ದಿವಸ ತರಕಾರಿ ನೆನ್ನೆ ತಂದಿದ್ದೆ ನಾನು, ಫ್ರೆಶ್ ಆಗಿತ್ತು. ಹಾಗಾಗಿ ಇವತ್ತು ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದೆಲ್ಲ ತುಂಬ ಸಣ್ಣಗೆ ಎಳೆ ಇದ್ದಷ್ಟು ಒಳ್ಳೆಯದು. ಹುರಿಯೋದಕ್ಕೆ ತುಂಬ ಬೇಗ ಹುರಿಯುತ್ತೆ. ಪಲ್ಯ ಕೂಡ ಚೆನ್ನಾಗುತ್ತೆ. ತುಂಬ ಎಳೆದಾಗಿದ್ದರೆ ತುಂಬಾ ಟೇಸ್ಟಿ ಆಗುತ್ತೆ ಪಲ್ಯ. ದಪ್ಪ ಇದ್ದರೆ ಈ ಥರ ಹುರಿದು ಮಾಡೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಾಗಲ್ಲ. ಬೇಯಿಸಿ ಮಾಡ್ತೀವಿ ನೋಡಿ. ಇದೆಲ್ಲ ಫುಲ್ ಡ್ರೈ ಆಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ನೋಡ್ಕೊಂಡು ಹಾಕೊಳ್ಳಿ. ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕೆಂಪಗಾಗುತ್ತಂತ. ಇದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಹಾಕೋಣ. ಒಂದರಷ್ಟು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಸಣ್ಣಗೆ ಹಸಿಮೆಣ್ಸಿನ್ಕಾಯಿ ತೊಳೆದ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕುಟ್ಟಣಿಗೆನಲ್ಲಿ. ಒಂದು ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸಣ್ಣ ತುಂಡು ಶುಂಠಿ ಹಾಕಿದ್ದೀನಿ, ಎಲ್ಲ ಸೇರಿ ಕುಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೊಳ್ಳೋಣ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿ ಕೂಡ ಹಾಕೋಬೋದು, ಆದರೆ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ. ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಳ್ಳಿ, ಇಲ್ಲಾಂದರೆ ಕಾಟದ್ಬಿಡುತ್ತೆ, ಇದೆಲ್ಲ ಕೆಂಪು ಬರುತ್ತೆ. ಇವಾಗ ನಾನು ಆಫ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಇದಕ್ಕೆ. ನೋಡಿ, ಸ್ವಲ್ಪ ಹೊತ್ತು ಆಫ್ ಮಾಡಿದ್ದೆ ನಾನು, ಇಲ್ಲಾಂದರೆ ಅದು ಘಾಟ್ ಎದ್ಬಿಡುತ್ತೆ. ಇವಾಗ ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಹಾಗೆ ಸಣ್ಣ ಉರಿ ಇಟ್ಕೊಂಡು ಮಾಡ್ಬೋದು. ಸುಮ್ಮನೆ ಕಾಟ್ ಎದ್ಬಿಟ್ಟು ಕೆಮ್ಮು ಬರುತ್ತೆ, ಕೆಮ್ಮು ಸೀನು ಬರುತ್ತೆ ಅಂತ. ನೋಡಿ, ನೀವು ಎಷ್ಟು ಪ್ರಮಾಣದಾಗ ತೊಗೊಂಡಿರ್ತೀರ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸ್ವಲ್ಪ ಒಂದು ಚಿಟಿಕೆ ಅರಿಶಿಣದ ಪುಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ನೀವು ಬಿಡ್ಬೋದು. ಯಾಕಂದ್ರೆ ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ ನಾನು, ಅದಕ್ಕೆ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಅದಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಅಂತ. ನೋಡಿ, ಇದರಲ್ಲಿ ಸ್ವಲ್ಪ ಹುಣಸೆ ಹುಳಿ ಇದ್ದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ 1-2 ಸ್ಪೂನ್ ಹುಳಿ ಮೊಸರು ಇದ್ದರೂ ಹಾಕ್ಕೊಂಬಿಡಿ. ಹುಣಸೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮೊಸರು ಹಾಕ್ಕೋಬೋದು. ಮೊಸರಿಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅದು ತುಂಬ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಈಗ ಇದಕ್ಕೆ ನೀರು ಹಾಕೋಣ ಸ್ವಲ್ಪ. ನೀರು ಹಾಕಿ ಒಂದು 10 ನಿಮಿಷ ಇದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಮೆತ್ತಗಾಗೋವರೆಗೂ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂಬಿಡಿ. ನೋಡಿ, ಇದು ಪಲ್ಯಕ್ಕೆ ಹಾಕೋಕ್ಕೆ ಅಂತ ನಾನು ಕಡಲೆ ಬೀಜದ ಪುಡಿ ಮಾಡ್ಕೊತಾ ಇದ್ದೀನಿ. ಗೋರಿಕಾಯಿ ಪಲ್ಯಕ್ಕೆ ಇದು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜ. ಇದು ಮಿಕ್ಸಿ ಹಾಕೊಂಡ್ಬರ್ತೀನಿ. ಸ್ವಲ್ಪ ತರಿಯಾಗಿರಬೇಕು. ನೋಡಿ, ಇದಾಗಿದೆ. ಇವಾಗ ತುಂಬ ಸಣ್ಣ ಹಾಕ್ಬಾರ್ದು, ಸ್ವಲ್ಪ ಪೂರ್ತಿ ಪೇಸ್ಟ್ ಥರ ಮಾಡಿದ್ರೆ ಸ್ವಲ್ಪ ತರಿಯಾಗಿದ್ದರೆ ಎಲ್ಲ ಪಲ್ಯಗಳಿಗೆ ಹಾಕೋಬೋದು. ಈ ಥರ ತುಂಬ ದಪ್ಪನಲ್ಲ, ತುಂಬ ಸಣ್ಣ ಆಗಲ್ಲ. ನೋಡಿ, ಈ ಥರ ಇದನ್ನು ಗಾಯ ಆಡದೇ ಇರುವಂಥ ಒಂದು ಡಬ್ಬನೋ ಬಾಟಲ್ಗೂ ಹಾಕಿಟ್ಕೊಂಡ್ರೆ, ಪ್ಲಾಸ್ಟಿಕ್ ಡಬ್ಬ ಆದರೂ ಸರಿ, ಗಾಜಿನ ಬಾಟಲ್ ಆದರೂ ಸರಿ ಹಾಕಿಟ್ಕೊಂಡ್ರೆ ಎಷ್ಟೊಂದು ದಿನ ಬರುತ್ತೆ. 1 ತಿಂಗಳವರೆಗೂ ಯೂಸ್ ಮಾಡ್ಬೋದು ಆರಾಮಾಗಿ. ನೋಡಿ, ಈ ಥರ ಗಾಜಿನ ಬಾಟಲಲ್ಲಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಯಾವಾಗಲೂ ಎಲ್ಲ ಪಲ್ಯಗಳಿಗೂ ಕೂಡ ಯೂಸ್ ಆಗುತ್ತೆ. ಬೇಕಂದಾಗ ಈ ಥರ ಒಂದು ದಿನ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಖಾಲಿ ಆಗ್ಬೋದು, ಏನು ಹುಳ ಆಗೋಲ್ಲ, ಏನೂ ಆಗೋಲ್ಲ. ಡ್ರೈ ಇರಬೇಕು ಬಾಟಲ್ ಅಷ್ಟೇ. ನೋಡಿ, ಬೆಳ್ಳುಳ್ಳಿ ಹಾಕೋಣ.
ಇದಕ್ಕೆ ಸ್ವಲ್ಪ ಕಡಲೆ ಬೀಜದ ಪುಡಿ ಹಾಕೋಣ. ನೋಡಿ ಈ ಥರ ಮಾಡಿಬಿಟ್ಟು ಒಂದು ಬಾಟಲ್ನ ತುಂಬಿಸಿಟ್ಕೊಂಡಿದ್ದೀನಿ ನಾನು. ಯಾವಾಗಲೂ ಒಂದು ಸಪ್ರೇಟ್ ಸ್ಪೂನ್ ತೊಗೊಂಡೆ ಹಾಕ್ಕೊಳ್ಳಿ. ಅದರೊಳಗೆ ಒಂದು ಸ್ಪೂನ್ ಇಟ್ಟರಿಂದ ಹಸಿದು ಇದು ಆಗ್ಬಿಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ ಗೋರಿಕಾಯಿ ತುಂಬ ಎಳೆದಿದೆ, ತುಂಬ ಚೆನ್ನಾಗಿ ಪಲ್ಯ, ತುಂಬ ಚೆನ್ನಾಗಿ ಬಾಯಲ್ಲಿ ನೀರು ಬರೋ ಥರ ಆಗಿದೆ ಪಲ್ಯ. ಚಪಾತಿ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕಿ ರಸ ಆಗಲಿ ಅಂತ. ಇನ್ನೊಂದು 5 ನಿಮಿಷ ಇನ್ನೊಂದು ಸ್ವಲ್ಪ ರಸ ಆಗಲಿ ಅಂತ ನೀರು ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಿದ್ದರೆ ಡ್ರೈ ಕೂಡ ಮಾಡ್ಕೋಬೋದು. ಇದಕ್ಕೆ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ, ಎಲ್ಲ ನೀರು ಎಳ್ಕೊಂಡಿದೆ. ಇವಾಗ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಅಷ್ಟೇ ಹಾಕೊಂಡ್ಬಿಡ್ಬೇಕು. ನೀರು ಜಾಸ್ತಿ ಹಾಕಿಟ್ಬಿಟ್ರೆ ಅವನ್ನ ಅದು ಸರಿಯಾಗಿ ಬೇಯಲ್ಲ. ಬರೀ ನೀರು ಜಾಸ್ತಿಯಾಗಿ ಸರಿಯಾಗಿ ಬೇಯಲ್ಲ. ಇವಾಗ ಇದಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಇದು ಟೇಸ್ಟ್ ನೋಡಬೇಕು ಅಂದರೆ ಇದು ಸ್ವಲ್ಪ ಕೈ ಹಾಕ್ಕೊಂಡು ಈ ಥರ ರಸನ ನೋಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿ ಸೂಪರಾಗಿದೆ ಪಲ್ಯ. ನೋಡಿ ಬಿಸಿ ಬಿಸಿಯಾದ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ ರೊಟ್ಟಿ ಅನ್ನೋ ಜೊತೆ ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.